ಸಮಾಜದ ಸುಧಾರಣೆಯ ಬಗ್ಗೆ, ಸಮಾಜಕ್ಕೆ ಪ್ರವಾದಿ ಮೊಹಮ್ಮದರ ಕೊಡುಗೆಗಳೇನು ಎಂಬುದನ್ನು ಚರ್ಚಿಸುವಂತಹ ಧಾರಾಳ ಕೃತಿಗಳು ಶಾಂತಿ ಪ್ರಕಾಶನದಲ್ಲಿ ಇದೆ. ಪವಿತ್ರ ಕುರ್ಆನ್ ಪ್ರವಾದಿಗಳನ್ನು ಮಾನವ ಕುಲದ ವಿಮೋಚಕರು ಅಂತ ಪರಿಚಯ ಮಾಡಿದೆ. ಇತಿಹಾಸದುದ್ದಕ್ಕೂ ಜಗತ್ತಿಗೆ ಪ್ರವಾದಿಗಳು ಬಂದಿದ್ದಾರೆ ದೈವಿಕ ಮಾರ್ಗದರ್ಶನದೊಂದಿಗೆ. ಮನುಷ್ಯನಿಗೆ ಬೆಳಕನ್ನು ತೋರಿಸಲು, ಮನುಷ್ಯನಿಗೆ ಬದುಕಿನ ವಾಸ್ತವಿಕತೆಗಳನ್ನು ತಿಳಿಸಿಕೊಡಲು, ಮನುಷ್ಯನಿಗೆ ಜಯಾಪಜಯಗಳ ಮಾರ್ಗಗಳೇನು ಎಂಬುದನ್ನು ಹೇಳಿಕೊಡಲು ಇತಿಹಾಸದ ಎಲ್ಲ ಕಾಲಗಳಲ್ಲೂ, ಎಲ್ಲ ಭಾಷೆಯಲ್ಲಿ, ಎಲ್ಲ ಭೂಪ್ರದೇಶದಲ್ಲಿ ಪ್ರವಾದಿಗಳು ಬಂದಿದ್ದಾರೆ ಅಂತ ಕುರ್ಆನ್ ಹೇಳಿದೆ. ಈ ಪ್ರವಾದಿಗಳು ಯಾರು ಕೂಡ ಪುರೋಹಿತರಾಗಿರಲಿಲ್ಲ ಅಂತ ಕೂಡ ಕುರ್ಆನ್ ಹೇಳಿದೆ. ಪ್ರವಾದಿಗಳ ದೌತ್ಯ ಪೌರೋಹಿತ್ಯ ಆಗಿರಲಿಲ್ಲ. ಬದಲಾಗಿ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳು ವಿಮೋಚಕರಾಗಿದ್ದರು ಅಂತ ಕುರ್ಆನ್ ಹೇಳಿದೆ. ವಯಲೌ ಅನ್ಹುಂ ಇಸ್ರಹುಂ ವಲ್ ಅಗ್ಲಾಲ್ ಅಲ್ಲತಿ ಕಾನತ್ ಅಲೈಹಿಂ. ಜಗತ್ತಿಗೆ ಬಂದ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಮಾಡಿದ ಕೆಲಸ ಎಲ್ಲ ರೀತಿಯ ಬಂಧನಗಳಿಂದ, ಎಲ್ಲ ರೀತಿಯ ಶೋಷಣೆಗಳಿಂದ, ಎಲ್ಲ ರೀತಿಯ ಅಸಮಾನತೆಗಳಿಂದ ಮನುಷ್ಯನನ್ನು ವಿಮೋಚನೆಗೊಳಿಸುವ, ಮನುಷ್ಯನಿಗೆ ಸ್ವಾತಂತ್ರ್ಯದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವ ಕೆಲಸವನ್ನು ಇತಿಹಾಸದುದ್ದಕ್ಕೂ ಪ್ರವಾದಿಗಳು ನಿರ್ವಹಿಸಿದ್ದಾರೆ ಅಂತ ಕುರ್ಆನ್ ಹೇಳಿದ್ದರೆ, ನಿಜವಾಗಿಯೂ ಪ್ರವಾದಿಗಳ ಕಾರ್ಯಭಾರ ಪೌರೋಹಿತ್ಯ ಆಗಿರಲಿಲ್ಲ. ಸ್ವಲ್ಪ ಆರಾಧನೆಗಳನ್ನು, ಸಂಪ್ರದಾಯಗಳನ್ನು ಕಲಿಸಿಕೊಡುವುದು ಮಾತ್ರ ಆಗಿರಲಿಲ್ಲ. ಪ್ರವಾದಿತ್ವದ ದೌತ್ಯ, ಮನುಷ್ಯನ ವಿಮೋಚನೆಗಾಗಿ ಉಜ್ವಲವಾದ ಮಾರ್ಗದರ್ಶನಗಳನ್ನು ಬಹಳ ಪ್ರಾಯೋಗಿಕವಾದ ರೀತಿಯಲ್ಲಿ ಪ್ರವಾದಿಗಳು ತೋರಿಸಿಕೊಟ್ಟಿದ್ದಾರೆ. ಇತಿಹಾಸದುದ್ದಕ್ಕೂ ಪ್ರವಾದಿಗಳು ಮನುಷ್ಯ ಕುಲಕ್ಕೆ ಕೊಟ್ಟ ಸಿದ್ಧಾಂತಗಳೇನು? ಇತಿಹಾಸದ ಎಲ್ಲಾ ಕಾಲಗಳಲ್ಲೂ ಮನುಷ್ಯನ ವಿಮೋಚನೆಯ ಸಿದ್ಧಾಂತಗಳಾಗಿ, ಮನುಷ್ಯನ ಸ್ವಾತಂತ್ರ್ಯದ ಸ್ವಾಭಿಮಾನದ ಆದರ್ಶಗಳಾಗಿ ಪವಿತ್ರ ಕುರ್ಆನ್ ಯಾವುದನ್ನು ಪ್ರವಾದಿಗಳು ಏನನ್ನು ಕಲಿಸಿಕೊಟ್ಟಿದ್ದಾರೆ ಎಂದು ವಿವರಿಸುವಂತಹ ಧಾರಾಳ ಕೃತಿಗಳನ್ನು ಕೂಡ ಶಾಂತಿ ಪ್ರಕಾಶನ ಪ್ರಕಟಿಸಿದೆ. ಅದರ ಜೊತೆಗೆ ಇಸ್ಲಾಮಿನ ಬಗೆಗಿರುವ ನೂರು ತಪ್ಪು ಕಲ್ಪನೆಗಳು, ವೈವಿಧ್ಯತೆಗಳಿಂದ ಕೂಡಿರುವ ಸಮಾಜದಲ್ಲಿ ತಪ್ಪು ಕಲ್ಪನೆಗಳು ಬಹಳ ಸಹಜ. ಆ ತಪ್ಪು ಕಲ್ಪನೆಗಳನ್ನು ನಿವಾರಿಸಬೇಕಾದದ್ದು, ಅಪನಂಬಿಕೆಗಳನ್ನು ಹೋಗಲಾಡಿಸಬೇಕಾದದ್ದು, ನಿಗೂಢತೆಯಿಂದ ಹೊರಗೆ ಬರಬೇಕಾದದ್ದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಇಸ್ಲಾಮಿನ ಬಗೆಗಿರುವಂತಹ ಎಲ್ಲಾ ಪೂರ್ವಾಗ್ರಹಗಳನ್ನು, ಎಲ್ಲಾ ತಪ್ಪು ಕಲ್ಪನೆಗಳನ್ನು, ಅದು ಜಿಹಾದಿನ ಬಗ್ಗೆ ಇರಬಹುದು, ಅದು ತಲಾಖಿನ ಬಗ್ಗೆ ಇರಬಹುದು, ಅದು ಇಸ್ಲಾಮಿ ರಾಜಕೀಯದ ಬಗ್ಗೆ ಇರಬಹುದು, ಅದು ಟೆರರಿಸಂನ ಬಗ್ಗೆ ಇರಬಹುದು, ಅದು ಬಹುಪತ್ನಿತ್ವದ ಬಗ್ಗೆ ಇರಬಹುದು, ಯಾವುದೇ ಆಗಿರಲಿ, ಇಸ್ಲಾಮಿನ ಬಗ್ಗೆ ಸಮಾಜದಲ್ಲಿರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವ, ನಿಜವಾಗಿ ಇಸ್ಲಾಂ ಅಂದರೆ ಏನು ಎಂಬುದನ್ನು ಪರಿಚಯಪಡಿಸುವ 10 ಗ್ರಂಥಗಳನ್ನು ಕೂಡ ಶಾಂತಿ ಪ್ರಕಾಶನ ಪ್ರಕಟಿಸಿದೆ. ಅದರ ಜೊತೆಗೆ ಕೌಟುಂಬಿಕ ವ್ಯವಸ್ಥೆಯ ಭದ್ರವಾದ ಒಂದು ಕುಟುಂಬ ವ್ಯವಸ್ಥೆಗೆ ಬೇಕಾದ ಮಾರ್ಗದರ್ಶನಗಳು, ಮಕ್ಕಳ ತರಬೇತಿ, ಇಸ್ಲಾಂ ಇದೆಲ್ಲವನ್ನು ವಿಶ್ವಾಸದ ಭಾಗವಾಗಿ ಪರಿಚಯ ಮಾಡಿದೆ. ಮಕ್ಕಳನ್ನು ಬೆಳೆಸುವುದು ಹೇಗೆ ಎಂಬುದು ಇಸ್ಲಾಮಿನ ಶಿಕ್ಷಣದಂತೆ ಅದು ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯ. ಪತ್ನಿಯೊಂದಿಗೆ ಹೇಗೆ ವರ್ತಿಸಬೇಕು, ಕುಟುಂಬದೊಂದಿಗೆ ಹೇಗೆ ವರ್ತಿಸಬೇಕೆಂಬುದು ಇಸ್ಲಾಮಿನ ಶಿಕ್ಷಣದಂತೆ ಅದು ನಿಮ್ಮ ದೇವವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯ. ನೀವು ನಿಮ್ಮ ವ್ಯವಹಾರ ಹೇಗಿರಬೇಕು, ನಿಮ್ಮ ರಾಜಕೀಯ ಚಿಂತನೆಗಳೇನಾಗಿರಬೇಕು, ಇದೆಲ್ಲವೂ ಕೂಡ ಅದು ನಿಮ್ಮ ವಿಶ್ವಾಸದಿಂದ ಬೇರ್ಪಡಿಸಲು ಸಾಧ್ಯ ಇಲ್ಲದ, ನಿಮ್ಮ ಈಮಾನಿಗೆ, ನಿಮ್ಮ ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ ಎಂದು ಜಗತ್ತಿನಲ್ಲಿ ಎಲ್ಲಾ ಪ್ರವಾದಿಗಳು ಕಲಿಸಿಕೊಟ್ಟರು. ಪವಿತ್ರ ಕುರ್ಆನ್ನ ಪುಟಗಳಲ್ಲಿ ಈ ಚಿಂತನೆಯನ್ನು ವಿವರಿಸಲಾಯಿತು. ಹೀಗೆ ಇಸ್ಲಾಮಿನ ಸಮಗ್ರವಾದ ಎಲ್ಲಾ ಕ್ಷೇತ್ರಗಳು, ಇಸ್ಲಾಮಿನ ಎಕನಾಮಿಕ್ಸ್ ಥಿಯರಿಯನ್ನು, ಇಸ್ಲಾಮಿನ ಪೊಲಿಟಿಕಲ್ ಸಿಸ್ಟಮ್ ಅಂದರೇನು, ಇಸ್ಲಾಂ ಒಂದು ಕೌಟುಂಬಿಕ ವ್ಯವಸ್ಥೆಗೆ ಕೊಡುವ ಮಾರ್ಗದರ್ಶನಗಳೇನು, ಇಸ್ಲಾಮಿನ ಸಾಮಾಜಿಕ ವ್ಯವಸ್ಥೆಯ ನಿಲುವುಗಳೇನು ಎಂಬುದನ್ನೆಲ್ಲ ವಿವರಿಸುವ 230 ಗ್ರಂಥಗಳನ್ನು ಶಾಂತಿ ಪ್ರಕಾಶನ ಈಗಾಗಲೇ ಹೊರತಂದಿದೆ. ಈ ಪ್ರಕಾಶನ ಸಂಸ್ಥೆಯು ಗ್ರಂಥಗಳನ್ನು ಪ್ರಕಟಿಸುವ ಕೆಲಸ ಮಾತ್ರ ಮಾಡಿದ್ದಲ್ಲ, ಕನ್ನಡ ನಾಡಿನಾದ್ಯಂತ ತನ್ನ ಸಾಮರ್ಥ್ಯಕ್ಕೂ ಮೀರಿದ ರೀತಿಯಲ್ಲಿ ಈ ಸಾಹಿತ್ಯಗಳನ್ನು ವ್ಯಾಪಕವಾಗಿ ಪ್ರಚಾರಗೊಳಿಸುವ, ಅದನ್ನು ಮಾರಾಟ ಮಾಡುವ, ಅದನ್ನು ಜನರಿಗೆ ತಲುಪಿಸುವಂತಹ ಎಲ್ಲ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡಿದೆ. ಕನ್ನಡ ನಾಡಿನಾದ್ಯಂತ ನಡೆಯುವ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಈ ನಾಡಿನಾದ್ಯಂತ
ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ನಡೆಸುವ ಎಲ್ಲಾ ರೀತಿಯ ಪುಸ್ತಕ ಮೇಳಗಳು, ಅದೇ ರೀತಿ ಕನ್ನಡ ನಾಡಿನಾದ್ಯಂತ ನಡೆಯುತ್ತಿರುವ ಧಾರ್ಮಿಕ ಸಾಮಾಜಿಕ ಉತ್ಸವಗಳು, ಹೀಗೆ ಎಲ್ಲ ಕಡೆಗಳಲ್ಲೂ ಶಾಂತಿ ಪ್ರಕಾಶನವು ತನ್ನ ಪುಸ್ತಕ ಮಳಿಗೆಗಳನ್ನು ತೆರೆಯುತ್ತದೆ. ತನ್ನ ಸಾಹಿತ್ಯಗಳನ್ನು ಅದು ಜನರಿಗೆ ಪರಿಚಯ ಮಾಡಿಸುತ್ತದೆ ಮತ್ತು ತನ್ನ ಸಾಹಿತ್ಯವನ್ನು ಅದು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಾ ಇದೆ. ಶಾಂತಿ ಪ್ರಕಾಶನಕ್ಕೆ ಅದರದೇ ಆದ ಪುಸ್ತಕ ಮಳಿಗೆಗಳು ಕೂಡ ಕನ್ನಡ ನಾಡಿನಾದ್ಯಂತ ಇದೆ. ಅದರ ಜೊತೆಗೆ ಶಾಂತಿ ಪ್ರಕಾಶನಕ್ಕೆ 2 ಸಂಚಾರಿ ಪುಸ್ತಕಾಲಯಗಳಿವೆ. ಕನ್ನಡ ನಾಡಿನಾದ್ಯಂತ ಬೀದರ್ನಿಂದ ಚಾಮರಾಜನಗರದವರೆಗೆ, ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ 2 ಮೊಬೈಲ್ ವ್ಯಾನ್ಗಳು ಈ ನಾಡಿನಾದ್ಯಂತ ಸುತ್ತಾಡಿ, ಈ ನಾಡಿನಾದ್ಯಂತ ಕನ್ನಡಿಗರು ಎಲ್ಲೆಲ್ಲ ಇದ್ದಾರೋ ಅಲ್ಲೆಲ್ಲಿ ಶಾಂತಿ ಪ್ರಕಾಶನದ ಸಾಹಿತ್ಯಗಳನ್ನು ಪ್ರಚಾರ ಮಾಡುವ, ಜನರಿಗೆ ತಲುಪಿಸುವ, ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಬೇಕಾದ ಚಿಂತನೆಗಳನ್ನು ಜನರಲ್ಲಿ ಹುಟ್ಟಿಸುವಂತಹ ಪ್ರಯತ್ನವನ್ನು ಶಾಂತಿ ಪ್ರಕಾಶನ ಬಹಳ ಸಮರ್ಥವಾಗಿ, ಬಹಳ ಸುಂದರವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 22 ವರ್ಷಗಳಿಂದ ನಿರ್ವಹಿಸ್ತಾ ಬಂದಿದೆ. ಹಾಗೆ ಬಹಳ ರಚನಾತ್ಮಕವಾಗಿ ಒಂದು ವ್ಯವಸ್ಥೆಯನ್ನು ನಿರ್ಮಿಸುವ, ಎಲ್ಲ ರೀತಿಯ ಸಮಸ್ಯೆಗಳ ಮಧ್ಯೆ, ಎಲ್ಲ ರೀತಿಯ ಶಿಥಿಲತೆಗಳ ಮಧ್ಯೆ, ಎಲ್ಲ ರೀತಿಯ ಅಪಪ್ರಚಾರಗಳ, ತಪ್ಪು ನಂಬಿಕೆಗಳ ಕಲ್ಪನೆಗಳ ಮಧ್ಯೆ ಒಂದು ರಚನಾತ್ಮಕವಾದ ಕೆಲಸಗಳಿಂದ ಮಾತ್ರ ನಿಮಗೆ ಸಮಾಜವನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತ ಜಮಾಯತೆ ಇಸ್ಲಾಮಿ ನಂಬುತ್ತದೆ. ಶಾಂತಿ ಪ್ರಕಾಶನ ಕೂಡ ಆ ಆದರ್ಶದಲ್ಲಿ ನಂಬಿಕೆ ಇಡುತ್ತದೆ. ಆದ್ದರಿಂದಲೇ ರಚನಾತ್ಮಕವಾಗಿ ಜನರಿಗೆ ವಾಸ್ತವಿಕತೆಯನ್ನು ತಿಳಿಸಿಕೊಡುವ, ಜನರಿಗೆ ಸತ್ಯವನ್ನು ಅರ್ಥ ಮಾಡಿಕೊಡುವ, ಇತಿಹಾಸದುದ್ದಕ್ಕೂ ಯಾವ ಧಾರ್ಮಿಕ ಚಿಂತನೆಗಳು ಮನುಷ್ಯನನ್ನು ಕಾಪಾಡಿದೆಯೋ ಆ ಧಾರ್ಮಿಕ ಮೌಲ್ಯಗಳಿಂದ ಮಾತ್ರ 21ನೆಯ ಶತಮಾನದಲ್ಲಿ ಕೂಡ ಮನುಷ್ಯನ ಸಮಸ್ಯೆಗಳಿಗೆ ಪರಿಹಾರ, ಮನುಷ್ಯ ಶಿಥಿಲಾವಸ್ಥೆಯಿಂದ ಮೇಲೆ ಬರಲಿಕ್ಕೆ ಸಾಧ್ಯ ಅಂತ ಈ ಸಂಸ್ಥೆ ನಂಬುತ್ತದೆ. ಇದೀಗ ಮುಸ್ಲಿಮರ ಪವಿತ್ರ ಕುರ್ಆನಿನ ನಂತರ ಅವರ ಅತ್ಯಂತ ಅಧಿಕೃತವಾದ ಗ್ರಂಥ ಸಹೀಹುಲ್ ಬುಖಾರಿ ಎಂಬ ಪ್ರವಾದಿ ವಚನಗಳ ಸಂಗ್ರಹವಾಗಿದೆ. ಸಹೀಹುಲ್ ಬುಖಾರಿ ಎಂಬ ವಿಶ್ವವಿಖ್ಯಾತ ಹದೀಸ್ ಗ್ರಂಥವನ್ನು, ಪ್ರವಾದಿ ವಚನಗಳ ಸಂಗ್ರಹವನ್ನು ಅದು ಕನ್ನಡಕ್ಕೆ ಅನುವಾದಿಸಿ ಈ ದಿನದಂದು ಕನ್ನಡ ಜನತೆಯ ಕೈಗಳಿಗೆ ಇದನ್ನು ಅರ್ಪಿಸ್ತಾ ಇದೆ. ಸಹೀಹುಲ್ ಬುಖಾರಿ ಎಂಬ ಈ ಗ್ರಂಥ ಸುಮಾರು 940 ಪುಟಗಳಷ್ಟಿರುವ ಬೃಹತ್ ಗ್ರಂಥವಾಗಿದ್ದು, ಎಂ ಸಾದುಲ್ಲಾರವರು ಈ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಶಾಂತಿ ಪ್ರಕಾಶನ ಇನ್ನು ಕೂಡ ಹಲವಾರು ಗ್ರಂಥಗಳನ್ನು ರಚಿಸಬೇಕಾಗಿದೆ. ಇನ್ನು ಕೂಡ ಈ ಹಾದಿಯಲ್ಲಿ ಬಹಳ ದೂರ ಪ್ರಯಾಣ ಮುಂದುವರಿಸಬೇಕಾಗಿದೆ ಎಂದು ಖಂಡಿತ ನಮಗೆ ಗೊತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ವಿಶ್ವವಿಖ್ಯಾತ ಕುರ್ಆನ್ ವ್ಯಾಖ್ಯಾನ ಗ್ರಂಥವಾದ ತಫ್ಹೀಮುಲ್ ಕುರ್ಆನ್, ಮೌಲಾನಾ ಸಯ್ಯದ್ ಅಬುಲ್ಲಾಲಾ ಮೌದೂದಿಯವರ ಬಹಳ ವಿಶ್ವವಿಖ್ಯಾತ ಗ್ರಂಥವಾದಂತಹ 6 ವಾಲ್ಯೂಮ್ಗಳಲ್ಲಿ ತಫ್ಹೀಮುಲ್ ಕುರ್ಆನ್, ಕುರ್ಆನ್ನ ವ್ಯಾಖ್ಯಾನ ಗ್ರಂಥವನ್ನು ಪ್ರಕಟಿಸಬೇಕು ಎಂದು ಅದು ತೀರ್ಮಾನಿಸಿದ್ದು, ಅದರ ಕೆಲಸ ಈಗಾಗಲೇ ಪ್ರಗತಿಯಲ್ಲಿದೆ. ಇನ್ಶಾ ಅಲ್ಲಾ ಬರುವ ಏಪ್ರಿಲ್ ತಿಂಗಳಲ್ಲಿ ಅದರ ಫಸ್ಟ್ ವಾಲ್ಯೂಮ್ ಅನ್ನು ಬಿಡುಗಡೆ ಮಾಡಬೇಕೆಂದು ಕೂಡ ನಾವು ತೀರ್ಮಾನಿಸಿದ್ದೇವೆ. ಅದರ ಜೊತೆಗೆ ಬೆಳೆದು ಬರುತ್ತಿರುವ, ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಹೊಸ ವ್ಯಾಖ್ಯಾನಗಳೊಂದಿಗೆ, ಹೊಸ ಚಿಂತನೆಗಳೊಂದಿಗೆ, ಸೋಶಿಯಾಲಜಿ ಆಗಿರಬಹುದು, ಎಕನಾಮಿಕ್ಸ್ ಆಗಿರಬಹುದು, ಪೊಲಿಟಿಕಲ್ ಸೈನ್ಸ್ ಆಗಿರಬಹುದು, ಸೈಕಾಲಜಿ ಆಗಿರಬಹುದು, ಇದನ್ನೆಲ್ಲ ಪುನರ್ವ್ಯಾಖ್ಯಾನಕ್ಕೆ ಒಳಪಡಿಸಬೇಕಾದ ಅನಿವಾರ್ಯತೆ ಇದೆ ಅಂತ ಜಗತ್ತು ನಿಮ್ಮೊಂದಿಗೆ ಹೇಳುತ್ತಾ ಇದೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ರಚನಾತ್ಮಕವಾದ ಆಲೋಚನೆಗಳೊಂದಿಗೆ ಮುಂದೆ ಸಾಗಬೇಕಾದ, ಬಹಳ ಒಳ್ಳೆಯ ವಿಚಾರಗಳನ್ನು ನಾಡಿನ ಜನತೆಗೆ ಕೊಡಬೇಕಾದ, ಹಾಗೆ ಇಚ್ಛಾಶಕ್ತಿ ಇರುವ, ತೀರ್ಮಾನಗಳಿರುವ, ಆಲೋಚನೆಗಳಿರುವ, ಬದ್ಧತೆ ಇರುವ ಒಂದು ಸಮುದಾಯ, ಒಂದು ತಲೆಮಾರು ಬೆಳೆದು ಬರಬೇಕಾಗಿದೆ ಅಂತ ಶಾಂತಿ ಪ್ರಕಾಶನ ಆಶಿಸುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂಸ್ಥೆ ಕೋರುತ್ತಾ ಇದೆ. ಸರ್ವಶಕ್ತನಾದ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಸದುದ್ದೇಶಗಳನ್ನು ಈಡೇರಿಸಲಿ. ನಾಳೆ ಪರಲೋಕದಲ್ಲಿ ಅವನ ನ್ಯಾಯಾಲಯದಲ್ಲಿ ಈ ಎಲ್ಲ ಕೆಲಸಗಳನ್ನು ಒಂದು ಪುಣ್ಯಕರ್ಮವಾಗಿ ಅವನು ಸ್ವೀಕರಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವ ಆಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು.